ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಈಗ ನಾನೇನ್ ಮಾಡಬೇಕಾಗಿತ್ತು? ನಿನ್ನ ಬಲಿ ಕೊಡ್ಬೇಕಾಗಿತ್ತ ಅಥವಾ ಜನ್ಮ ಕೊಟ್ಟ ಮಗನ ಸಾವಿಗೆ ನಾನೇ ಕಾರಣವಾಗಬೇಕಾಗಿತ್ತ? ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಿರೋದು ನಿನ್ನ. ನೀವೆಲ್ಲ ಇಷ್ಟೊಂದು ಹೇಳ್ತಿದ್ದೀರಾ ಅಂದ್ರೆ ಇಲ್ಲೇನೋ ಮೋಸ ನಡೆದಿದೆ ಅಂತ ನನ್ನ ಮನ್ಸಿಗೆ ಅನ್ನಿಸ್ತಿದೆ. ಈ ಎದೆ ತುಂಬಾ ಪುತ್ರ ವಾತ್ಸಲ್ಯ ತುಂಬ ಹೋಗಿದೆ ಕಣೋ. ಶುಭ ವಿವಾಹ. ಶುಭ ವಿವಾಹ. ನೋಡಿದ್ರ ದೇಶಕರೇ, ಲಗ್ನ ಪತ್ರಿಕೆ ಸಿದ್ಧವಾಯಿತು. ಇನ್ನು ಇದನ್ನ ಹಂಚೋದು ಎಷ್ಟು ದೊಡ್ಡ ಕೆಲಸ. ಮುಂದಿನ ದ್ವಾದಶಿಗೆ ನನ್ನ ಮಗನಿಗೂ ಜಾಜಿಗೂ ಮದುವೆ. ತದನಂತರ 9 ತಿಂಗಳೊಳಗೆ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ. ಆಮೇಲೆ ನೋಡ್ತಾ ಇರಿ. ಅಮ್ಮ ಜಗದೀಶ್ವರಿ, ಏನಮ್ಮ ನಿನ್ನ ಲೀಲೆ? ಏನು ನಡೀತಿದೆ ಇಲ್ಲಿ? ಆ ಶ್ರೀಚಕ್ರ ಸ್ವರೂಪಿ ಶಿಶುವನ್ನು ವಶ ಪಡೆದುಕೊಳ್ಳೋಕ್ಕೋಸ್ಕರ ಇವರೆಲ್ಲ ಏನೇನು ಯೋಜನೆಗಳನ್ನು ರೂಪಿಸ್ತಿದ್ದಾರೆ ನೋಡು. ಈ ದುಷ್ಟಶಾಸ್ತ್ರಗಳ ಹುನ್ನಾರಕ್ಕೆ ನೀನು ಬೆಂಬಲ ನೀಡ್ತಾ ಇದೀಯ ತಾಯಿ. ಆ ಹುಡುಗಿ ನಿನ್ನ ಅಂಶ ಸಂಭೂತೆ, ನಿನ್ನ ಭಕ್ತೆ ಅಂಥವಳನ್ನ ಇಂಥ ದುಷ್ಟರ ಪಾಳ್ಯಕ್ಕೆ ಕಳಿಸಿ ಅದೇನು ಮಾಡಬೇಕು ಅನ್ನೋದು ನಿನ್ನ ಉದ್ದೇಶ ತಾಯಿ. ಬೇಡ ತಾಯಿ, ಬೇಡ. ಆ ಶ್ರೀಚಕ್ರ ಇಂಥ ದುಷ್ಟರ ವಶವಾಗೋದು ಬೇಡ ತಾಯಿ. ಈಗತ್ರ ಏನು ಪ್ರಯೋಜನ ಇಲ್ಲ ಜಾಜಿ. ಅಳದೆ ಇನ್ನೇನೋ ಮಾಡಲಿ, ನನ್ನ ಬದುಕು ನನ್ನ ನಿಯಂತ್ರಣದಲ್ಲೇ ಇಲ್ಲ. ಯಾರ್ಯಾರೋ ಬಂದು ನನ್ನ ಬದುಕನ್ನು ಆಳ್ತಿದ್ದಾರೆ ಅನ್ನಿಸ್ತಿದೆ. ನನ್ನ ಇಷ್ಟ ಕಷ್ಟ ಕೇಳೋರು ಯಾರೂ ಇಲ್ಲ. ಎಲ್ಲರೂ ಅವ್ರವ್ರ ಮನ್ಸಿಗೆ ಬಂದ ಹಾಗೆ ಮಾಡ್ತಿದ್ದಾರೆ. ಇಂಥ ಸಮಯದಲ್ಲಿ ಕಣ್ಣೀರು ಬಿಟ್ಟರೆ ಬೇರೆ ಏನಿದೆ ಹೇಳು? ಹತ್ರ ಸಮಸ್ಯೆ ಎಲ್ಲ ಪರಿಹಾರ ಆಗತ್ತಾ ಜಾಜಿ? ಎಲ್ಲ ಮುಗಿದೋಗಿದೆ. ಇನ್ನೇನು ಸರಿ ಮಾಡೋಕ್ಕಾಗಲ್ಲ. ನೀನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಚಂದ್ರದರಂಗೆ ಹಾರ ಹಾಕಬೇಕು. ಎಲ್ಲರೂ ಅದನ್ನು ನೋಡಿದ್ದಾರೆ. ಲಗ್ನ ಪತ್ರಿಕೆ ಸಿದ್ಧ ಮಾಡಿದ್ದಾರೆ. ಊರಿಗೆಲ್ಲ ಹಂಚಾಗಿದೆ. ಇನ್ನೇನು 2 ದಿನದಲ್ಲಿ ಮದುವೆ. ಈಗೇನು ಮಾಡೋಕ್ಕಾಗತ್ತೆ ಹೇಳು? ನಮ್ಮಿಬ್ಬರು ವಿಷಯನ ಮನೇಲಿ ಹೇಳೋದು ಹೇಗೆ? ಹೇಳಿದ್ರು ಯಾರು ಒಪ್ಕೋತಾರೆ? ಪರಿಸ್ಥಿತಿನ ನಿಭಾಯಿಸೋದು
ಕಣ್ಣೀರು ಹಾಕಿದಷ್ಟು ಸುಲಭ ಅಲ್ಲ ಜಾಜಿ. ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗಿದೆ. ಇಂಥ ಸಮಯದಲ್ಲಿ ನಮಗೆ ಸಹಾಯ ಮಾಡೋರು ಯಾರು? ಅಮ್ಮನವರು ಸುಮ್ಮನೆ ಹುಚ್ಚುಚ್ಚಾಗಿ ಏನೋ ಮಾತಾಡಬೇಡ ಜಾಜಿ. ಅಮ್ಮನವ್ರು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಆದರೆ ಅವರೇ ಎಲ್ಲ ಮಾಡೋಕ್ಕಾಗತ್ತಾ? ನಮ್ಗೆ ಸಹಾಯ ಮಾಡೋಕ್ಕೆ ಅಂತ ಯಾರನ್ನಾರು ಕಳಿಸಿರ್ತಾರೆ. ನಾವು ಕಣ್ ತೆರೆದು ನೋಡ್ಬೇಕಷ್ಟೇ. ಯಾರಿದ್ದಾರೆ ಅಂತವರು? ನಮಗಿಂಥ ಸಮಯದಲ್ಲಿ ಸಹಾಯ ಮಾಡೋಕ್ಕೆ ಅಂತಿರೋರು ಒಬ್ಬರೇ. ಯಾರು? ಶ್ರೀಮತಿಯವರು. ಅವ್ರನ್ನೇ ಕೇಳಬೇಕು. ಅವ್ರ ಹತ್ರ ಮಾತ್ರ ನಮ್ಮ ಸಮಸ್ಯೆಗೆ ಪರಿಹಾರ ಇರೋಕ್ಕೆ ಸಾಧ್ಯ. ಹೌದು ಕಣೋ ಬಂಗಾರಿ, ಈ ಸಮಯದಲ್ಲಿ ಅವ್ರು ಮಾತ್ರ ನಮ್ಮನ್ನು ಪಾರ್ ಮಾಡೋದಕ್ಕೆ ಸಾಧ್ಯ. ಎಲ್ಲವರು ದೇವಸ್ಥಾನದ ಮುಂದೆ ದೀಪ ಮಾರ್ತಿರ್ತಾರಲ್ವಾ, ಅಲ್ಲೇ ಇರಬಹುದು. ಸರಿ, ಬಾ ನೋಡೋಣ. ಇಲ್ಲಿಲ್ವಲ್ಲೋ, ಏನೋ ಮಾಡೋದೀಗ? ಎಲ್ಲಿದ್ದಾರೋ ಹುಡ್ಕೋಣ. ನೀನು ಈ ಕಡೆ ಹೋಗು, ನಾನು ಆ ಕಡೆ ಹೋಗ್ತೀನಿ. ಮೇಷ್ಟಮ್ಮ, ಮೇಷ್ಟಮ್ಮ, ಮೇಷ್ಟ್ರಮ್ಮ, ಶಿಕ್ಷಿಸಿ ನೀ ಮೇಷ್ಟ್ರಮ್ಮ, ಶಿಷ್ಟರನು ಮೇಷ್ಟಮ್ಮ, ಮೇಷ್ಟಮ್ಮ, ಮೇಷ್ಟ್ರಮ್ಮ, ಮೇಷ್ಟಮ್ಮ, ಪುಣ್ಯಗಳ ಮೇಷ್ಟ್ರಮ್ಮ, ಮೇಷ್ಟಮ್ಮ, ಭಕ್ತಿ ಅರಿಯನು ಮೇಷ್ಟಮ್ಮ, ಕರುಣೆ ತೋರುತ್ತಾಯೇ, ಬೇಗೆ ತಾಳೆನು ತಾಪ ಸಹಿಸನು ರಕ್ಷಿಸಮ್ಮ ತಾಯೇ. ಮೇಷ್ಟ್ರಮ್ಮ, ಮೇಷ್ಟಮ್ಮ. ಸಾಧ್ಯ. ಯಾರೇ ಎದುರಾಗಲಿ, ಸ್ವತಃ ನಿಮ್ಮ ಅಮ್ಮನವರೇ ಎದುರಾದರೂ ನನ್ನ ಮತ್ತು ಜಾಜಿ ಮದುವೆ ಸಾಧ್ಯ. ಇನ್ನೆರಡು ದಿನದಲ್ಲಿ ಅವಳು ಕುತ್ತಿಗೆಗೆ ತಾಳಿ ಬಿಗಿಯೋದು ಖಚಿತ. ಅಷ್ಟು ಮಾಡು ಚಂದ್ರ. ನಿನ್ನನ್ನು ಇಲ್ಲಿಟ್ಕೊಂಡು ಮೆರೆಸ್ತೀನಿ. ನನ್ನನ್ನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತೀರಾ, ನನಗೆ ಶಭಾಷ್ ಅಂತೀರಾ ಅನ್ನೋ ಯಾವ ಆಸೆ ಇಟ್ಕೊಂಡು ಕೆಲಸ ಮಾಡಿಕೊಡ್ತಿಲ್ಲ. ನಾನು ಹುಟ್ಟಿಗೆ ಕಾರಣ ಆಗಿದ್ದೀರಾ. ಆ ಋಣದಿಂದ ನಾನು ಮುಕ್ತನಾಗಬೇಕು. ಅದಕ್ಕೆ ಈ ಕೆಲಸ ಮಾಡಿಕೊಡ್ತಾ ಇದ್ದೀನಿ. ಪಾಠ ಕಲಿಸಿದ ಗುರುಗಳಿಗೆ ಗುರುದಕ್ಷಿಣೆ ಕೊಡೋ ಥರ ಇದನ್ನು ಪಿತೃದಕ್ಷಿಣೆ ಅಂತ ಇಟ್ಕೊಳ್ಳಿ. ನನ್ನೊಂದು ಪ್ರೀತಿ ಮಾತನ್ನು ಸಹಿಸ್ಕೊಳ್ಳೋದಿಲ್ವಲ್ಲ ಚಂದ್ರ? ಅವನು ಸಹಿಸ್ಕೊಳ್ಳೋದಿಲ್ಲ ವಿರೂಪಾಕ್ಷ. ಅವನ ಸಹನೆ ಕಟ್ಟೆ ಹೊಡೆದು ಯಾವುದೋ ಕಾಲ ಆಗಿದೆ. ಅದು ಹಾಗಲ್ಲ ವೈಜಯಂತಿ. ಮತ್ತೆ ಹೇಗೆ? ನೀನೇನು ಯೋಚನೆ ಮಾಡಬೇಡ, ನಿನ್ನ ಕೆಲಸ ಆಗತ್ತೆ. ಅದಾದ ಕೂಡಲೇ ನಾವು ಇಲ್ಲಿಂದ ಹೊರಡ್ತೀವಿ, ಅಲ್ವಾ ಚಂದ್ರ? ಹೌದು ಅತ್ತೆ. ಒಂದ್ಸಲ ಹೆಜ್ಜೆ ಇಟ್ಮೇಲೆ ಗೆಲ್ಲೋ ತನಕ ಹಿಂತೆಗೆಯೋ ಮಾತೇ ಇಲ್ಲ. ಹಾಗೆ ಕೆಲಸ ಮುಗಿದ್ಮೇಲೆ ಇಲ್ಲಿರೋ ದರ್ದೂ ಇಲ್ಲ. ತಂದೆಯಾಗಿ ಇವ್ರು ನನಗೆ ನಿರಾಸೆ ಮಾಡಿರ್ಬೋದು, ಆದರೆ ನಾನು ಹಾಗಲ್ಲ. ಹುಟ್ಟಿದ ಋಣದ ಸಂದಾಯಕ್ಕೆ ನಿಮ್ಮ ಅಣ್ಣನ ಈ ಕೋರಿಕೆನ ಈಡೇರಿಸ್ತೀನಿ. ಇದು ನೀವು ಹೇಳ್ಕೊಟ್ಟಿರೋ ಪಾಠ ಅತ್ತೆ. ಇದನ್ನು ನಿಮ್ಮ ಅಣ್ಣಂಗೂ ಸ್ವಲ್ಪ ಬಿಡಿಸಿ ಹೇಳಿ. ವಯಸ್ಸಾದ ಈ ಕಾಲಕ್ಕೆ
ಅನವಶ್ಯಕವಾಗಿ ರಕ್ತದೊತ್ತಡ ಹೆಚ್ಚು ಮಾಡ್ಕೊಳ್ಳೋದಾದರೂ ತಪ್ಪತ್ತೆ. ಜಾಜಿ ನನ್ನನ್ನ ಅರಿಹಂತಪುರದಲ್ಲಿ ನೋಡಿದ ಹಳೆಯ ನೆನಪುಗಳು ಇನ್ನು ಮುಂದೆ ಇರೋದಿಲ್ಲ. ಎಲ್ಲ ಕಡೆ ಹುಡುಕ್ದೆ ಕಣೆ, ಎಲ್ಲೂ ಸಿಕ್ಕೇ ಇಲ್ಲ. ನನ್ನ ಹಣೆ ಬರಾನೇ ಇಷ್ಟು. ನಾನು ಏನು ಮಾಡ್ಬೇಕು ಅನ್ಕೊಂಡ್ರು ಅದಾಗೋದಿಲ್ಲ. ಈಗ ನೋಡು, ಮೇಷ್ಟ್ರಮ್ಮನು ಎಲ್ಲಿ ಹುಡುಕಿದ್ರೂ ಸಿಗ್ತಿಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ಕಾಯೋಣ, ಬರ್ತಾರೆ. ಎಷ್ಟೊತ್ತವರೆಗೂ ಕಾಯ್ತೀಯಾ? ಅವರು ಈ ಊರಿನವ್ರಲ್ಲ, ಆವಾಗಲೇ ಹೊರಟ್ಬಿಟ್ಟಿದ್ದಾರೋ ಏನೋ. ನೀನೇನು ಯೋಚನೆ ಮಾಡಬೇಡ, ಅಮ್ಮನವರು ಏನಾದ್ರು ಮಾಡ್ತಾರೆ. ಅಮ್ಮನವರು ಏನಾದರೂ ಮಾಡ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ. ಮೇಷ್ಟ್ರಮ್ಮ ವಾಪಸ್ ಬರ್ತಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದರೆ ನೀನು ನನ್ನ ಕೈ ಬಿಡಬೇಡ ಕಣೋ ಬಂಗಾರಿ. ಏನಾದರೂ ಮಾಡಿ ಈ ಮದುವೆ ತಪ್ಪಿಸೋ. ಜಾಜಿ, ನನ್ನ ಬಳಿ ಅಂತ ಯಾವ ಶಕ್ತಿನೂ ಇಲ್ಲ. ನಾನೊಬ್ಬ ದಡ್ಡ ಪೆದ್ದ ಅಸಹಾಯಕ. ನಾನು ಹೋಗಿ ನಿಮ್ಮ ಮನೆಯಲ್ಲೋ ವಿರೂಪಾಕ್ಷ ಶಾಸ್ತ್ರಿ ಮನೆಯಲ್ಲೋ ಹೋಗಿ ನಾನು ಜಾಜಿನ ಪ್ರೀತಿಸ್ತಿದ್ದೀನಿ, ಮದುವೆ ಮಾಡಿಕೊಡಿ ಅಂತ ಕೇಳಿದ್ರೆ ಯಾರು ಕೇಳ್ತಾರೆ? ಹೊಡೆದು ಊರಿಂದ ಆಚೆಗೆ ಹಾಕ್ತಾರೆ. ಪ್ರೀತಿ ದುರ್ಗಿನ ಕಾಪಾಡ್ಕೊಳ್ಳೋಕ್ಕಾಗದೇ ಇರೋ ನನ್ನಂಥವನ್ನ ನೀನು ಯಾವ ಧೈರ್ಯದ ಮೇಲೆ ಪ್ರೀತಿಸಿದೆ ಅಂತ ನನಗೆ ಗೊತ್ತಿಲ್ಲ. ದೊಡ್ಡ ದೊಡ್ಡವ್ರನ್ನೆಲ್ಲ ಎದುರು ಹಾಕ್ಕೊಂಡು ನಾನು ನಿನಗೆ ಯಾವ ಥರ ಸಹಾಯ ಮಾಡಬಲ್ಲೆ? ನೀನು ನಾನು ಅವ್ರನ್ನೆಲ್ಲ ಎದುರಿಸಿ ಮದುವೆ ಆಗೋಕ್ಕೆ ಸಾಧ್ಯನಾ?
ಲಲಿತಕ್ಕ. ದೇವು, ನಿನ್ನೆ ನೆನೆಸ್ಕೋತಾ ಇದ್ದೆ. 100 ವರ್ಷ ಆಯಸ್ಸು ನಿನಗೆ. ಸಮಯಕ್ಕೆ ಸರಿಯಾಗಿ ಬಂದಿದ್ಯಾ. ಒಳಗ್ ಬಾ. ಏನ್ ಲಲಿತಕ್ಕ ಇಷ್ಟು ಸಂತೋಷವಾಗಿದ್ಯಾ? ಏನ್ ಸಮಾಚಾರ? ಅದೆಲ್ಲ ಹೇಳ್ತೀನಿ, ನೀ ಮೊದಲು ಒಳಗ್ ಬಾ. ದೇವು, ಬಾ ಒಳಗ್ ಬಾ, ಕೂತ್ಕೋ. ಕಾಫಿ ಮಾಡ್ಕೊಂಡು ಬರ್ತೀನಿ. ಅದೇನು ಬೇಡ ಅಕ್ಕ. ಹೇಗಿದ್ಯಾ? ಎಷ್ಟು ದಿನ ಆಯ್ತು ನಿನ್ನ ನೋಡಿ. ನಾನು ಚೆನ್ನಾಗಿದ್ದೀನಿ ಲಲಿತಕ್ಕ. ನೀ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನಿನಗೊಂದು ಶುಭ ಸಮಾಚಾರ ಹೇಳಬೇಕಾಗಿತ್ತು. ನಿನ್ನ ಮುಖ ನೋಡ್ದಾಗ್ಲೇ ಅನ್ಕೊಂಡೆ ಏನೋ ಶುಭ ಸಮಾಚಾರ ಇದೆ ಅಂತ. ಏನದಕ್ಕ? ನಾನು ಕೇಳಿ ಸಂಭ್ರಮ ಪಡ್ತೀನಿ. ನಮ್ಮ ಜಾಜಿಗೆ ಮದುವೆ ಮಾಡ್ತಾ ಇದ್ದೀವಿ. ಎಲ್ಲ ಆತರದಲ್ಲಿ ನಿರ್ಧಾರ ಆಗೋಯ್ತು. ಯಾರಿಗೂ ತಿಳಿಸೋದಕ್ಕೆ ಸಮಯನೇ ಸಿಕ್ಕಿಲ್ಲ. ನಿನಗೆ ಹೇಳೋಣ ಅಂದರೆ ನೀನು ಎಲ್ಲಿದೆಯಾ ಅಂತಾನೆ ನನಗೆ ಗೊತ್ತಿಲ್ಲ. ದೇವರು ದೊಡ್ಡವನು ನೋಡು, ಒಳ್ಳೆ ಸಮಯಕ್ಕೆ ನಿನ್ನನ್ನು ಇಲ್ಲಿ ಕಳಿಸ್ದ. ಅದಕ್ಕೆ ಹೇಳೋದು ನೋಡಕ್ಕ, ಋಣಾನು ಬಂದ ಅಂತ. ನನ್ನ ಸೊಸೆ ಮದುವೆ ನೋಡೋ ಭಾಗ್ಯ ನನಗೆತ್ತೆ ಅಂತ ಕಾಣುತ್ತೆ. ಅದಕ್ಕೆ ವಿಧಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂತು. ಅಂದ ಹಾಗೆ ಮದುವೆ ಯಾವಾಗ? ನಾಳೆ ಒಂದು ದಿವಸ ಕಳೆದ್ರೆ ನಾಳಿದ್ದೇ ದಾರೆ. ನಾಳೆ ಸಂಜೆಗೆ ವರಪೂಜೆ. ತವ್ರನಿಂದ ಯಾರೂ ಬಂದಿಲ್ಲ. ನೀನೇ ಎಲ್ಲದಕ್ಕೂ ಓಡಾಡಬೇಕು. ಮದುವೆ ಗಂಡಿ ಯಾರು? ವರ ಈ ಊರ್ನವನೇ. ವಾರಣಾಸಿನಲ್ಲಿದ್ದು ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಈಗ ಚಕ್ರಪುರಿಗೆ ಬಂದಿದ್ದಾನೆ. ಅಮ್ನವ್ರ ದೇವಸ್ಥಾನದಲ್ಲಿ ಧರ್ಮಾಧಿಕಾರಿಗಳು ವಿರೂಪಾಕ್ಷ ಶಾಸ್ತ್ರಿಗಳಿದಾರಲ್ಲ, ಅವ್ರ ಮಗ ಚಂದ್ರಧರ ಅಂತ ಅವನ ಹೆಸರು. ಅಸಂಸ್ಕಾರವಂತನಾದ ನಿನ್ನ ಕುಟೀರದಲ್ಲಿ ಮದುವೆ ಆಗೋದಕ್ಕೆ ಯಾವ್ದಾರ ಹೆಣ್ಣಿದೆಯಾ? ಇಲ್ಲ ಮದುವೆ ವಯಸ್ಸಿಗೆ ಬಂದಿರೋ ನಿನ್ನ ಮಗಳೇನಾದರೂ ಇದ್ದಾಳ? ನಿನ್ನ ತಂಗಿನೇ ಇದ್ರೆ ಹೇಳು, ನಿನ್ನಂಥ ವಾಮಾಚಾರ್ಯ ಸಂಬಂಧನೇ ಬೆಳೆಸ್ತೀನಿ. ನಿನ್ನಂಥವ್ರು 1000 ಜನ ಬಂದರೂ ನನ್ನನ್ನು ಏನು ಮಾಡೋದಕ್ಕಾಗಲ್ಲ. ಚಂದ್ರಧರನ? ಹೌದು. ಯಾಕೆ ಹೀಗೆ ಕೇಳ್ತಾ ಇದೆಯಾ? ಏನಿಲ್ಲ ಬಿಡು. ಯಾಕೆ, ಏನಾಯ್ತು? ನೀ ಏನೋ ಮುಚ್ಚಿಡ್ತಾ ಇರೋ ಹಾಗಿದೆ. ಇಲ್ಲ, ಹಾಗೇನಿಲ್ಲ. ಅದೇನು ಅಂತ ಹೇಳು. ಆ ಚಂದ್ರಧರನ ಬಗ್ಗೆ ಯಾರಿಗೂ ಒಳ್ಳೆ ಅಭಿಪ್ರಾಯ ಇಲ್ಲ. ಅವನ ಜಾತಕ ಬಯಲು ಮಾಡ್ತಾ ಹೋದ್ರೆ ತಲೆಗೊಂದು ಕತೆ ಹಾಗೆ ಬರ್ತಾ ಇರುತ್ತೆ. ಈ ಮಾತು ನಿನ್ನ ಕಿವಿಗೆ ಬಿದ್ದಿಲ್ಲ ಅಂದ್ರೆ ಆಶ್ಚರ್ಯ. ಏನೋ ದೇವು ಹೀಗೆ ಹೇಳ್ತಾ ಇದೀಯಾ? ನೀವು ಆರಿಸಿರೋ ಹುಡುಗನಿಗೆ ಬರೀ ದುರಭ್ಯಾಸಗಳೇ ಇದೆ ಅನ್ನೋ ದೂರಿದೆ. ಏನೇನೋ ಕೆಟ್ಟ ಕೆಟ್ಟ ವಿದ್ಯೆಗಳನ್ನು ಕಲ್ತಿದ್ದಾನಂತೆ. ಅಂಬಾಸೆ ರಾತ್ರಿಲಿ ಸ್ಮಶಾನಕ್ಕೆ ಹೋಗ್ತಾನಂತೆ. ವಾಮಾಚಾರ, ಮಾಟ ಮಂತ್ರ ಕಲ್ತಿದ್ದಾನಂತೆ. ಏನೋ ಹೇಳ್ತಾ ಇದೀಯಾ ನೀನು? ಹೌದಕ್ಕ, ನೀನು ನನ್ನ ಅಕ್ಕ ಅನ್ನೋ ಕಾರಣಕ್ಕೆ ಏನೋ ತಿಳಿದಿದ್ದು ಹೇಳಿದೆ. ಮುಂದೆ ನಿಮ್ಮಿಷ್ಟ. ಏನಾದರೂ ಮಾಡಿ, ಆದರೆ ಜಾಜಿ ಭವಿಷ್ಯ ಹಾಳಾಗಬಾರ್ದು. ಬಂದುಬಿಟ್ರು. ನಾನು ಹೇಳ್ತಿರ್ಲಿಲ್ವನೇ, ನಿಮ್ ತವ್ರ ಮನೋರಿಗೆ ಬುದ್ಧಿನೇ ಇಷ್ಟು. ಮೊಸರಲ್ಲಿ ಕಲ್ಲು ಹುಡ್ಕಾಕ್ ಬರ್ತಾರೆ. ನಮ್ ಜಾಜಿಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿದೆ ಅಂತ ಹೊಟ್ಟೆ ಉರಿ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ. ಇಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಗೊತ್ತು ಬಿಡಪ್ಪ, ಮದುವೆ ಅಂದ್ರೆ ನಿಮ್ಮಂಥವ್ರು ಮನೆ ಮುರಿಯಕ್ಕೆ ಸಾಲ್ಗಟ್ಟಿ ನಿಂತಿರ್ತಾರೆ. ಅಮ್ಮ, ನಿಜಾಂಶ ಇಲ್ಲದೆ ಯಾರೂ ಹಾಗೆಲ್ಲ ಮಾತಾಡೋದಿಲ್ಲ. ಬೆಂಕಿ ಇಲ್ಲದೆ ಹೊಗೆ ಆಡತ್ತಾ ಹೇಳಿ? ಆಹಾ, ಬಂದ್ಬಿಟ್ಲ ಅವನು ವಹಿಸ್ಕೊಂಡು. ನೋಡೇ, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ನಿಮ್ ತವ್ರಿನ ಕಡೆಯವರಿಗೆ ಬಾಯಿ ಮುಚ್ಕೊಂಡಿರೋದಕ್ಕೆ ಕೇಳು. ನೋಡೇ, ನಮ್ಮ ಹುಡುಗಿನ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ ನಿರ್ಧರಿಸೋರು ನಾವು, ಇವ್ರಲ್ಲ. ಅಕ್ಕ, ಒಳ್ಳೆ ಮರ್ಯಾದಿನ ಆಯ್ತು. ನಾನಿನ್ ಹೊಡ್ತೇನೆ. ಇರು ದೇವು. ಹೋಗ್ಲಿ ಬಿಡೆ, ಹರಿಯೋ ನೀರಿಗೆ ದೊಣ್ಣೆ ನಾಕ್ನ ಅಪ್ನೇನಾ? ಇವನ್ ಹೋದ್ರೆ ಮದುವೆ ನಿಂತೋಗಲ್ಲ. ಹೋಗ್ಲಿ ಬಿಡೆ.
ದೇವು ನಿಂತ್ಕೊಳ್ಳೋ. ನಾನು ಈ ಮದ್ವೆ ಆಗಲ್ಲ.